ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರುಣೆಗೆ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ನೇ ವಚನವಾಗಿದೆ. ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದರಿಸಿರುವ ದೇಶದಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳ ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ. ಹಲ್ಲೆಲೂಯಾ. ಈ ಭೂಮಿ ಮೇಲೆ ದೇವರು ಆಶೀರ್ವಾದ ಶಾಪವು ಎರಡು ದೇವರು ಭೂಮಿ ಮೇಲೆ ಇಟ್ಟಿದ್ದಾರೆ. ಯಾರಿಗೆ ಆಶೀರ್ವಾದ ಬೇಕು, ಯಾರಿಗೆ ಶಾಪ ಬೇಕು ಎಂಬುದಾಗಿ ಅವರವರಿಗೆ ತೀರ್ಮಾನಕ್ಕೆ ಬಿಟ್ಟಿದ್ದು ಪ್ರಿಯ ಸಹೋದರ ಸಹೋದರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನ್ಯಾಯಾಧಿಪತಿ ಇರುವುದರಿಂದ ಮೊದಲನೇ ಈ ದೇವರ ಈ ಗ್ರಂಥದಲ್ಲಿ ದೇವರು ಬರೆದು ಬಿಟ್ಟಿದ್ದಾರೆ. ಆಶೀರ್ವಾದವು ಶಾಪವು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನಿಮಗೆ ಯಾವುದು ಬೇಕು ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಹಲ್ಲೆಲೂಯಾ. ಇದು ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದಾರೆ. ನೋಡಿ, ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದ ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ, ನಮ್ಮ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರ್ಲಿಲ್ಲ ಅಂತಂದ್ರೆ ಇದೆಲ್ಲ ನಾವು ಶಾಪವು ಆಶೀರ್ವಾದವು ಎರಡು ಸರಿ ತಪ್ಪು ಅಂತ ನಮಗೆ ಅರ್ಥವೇ ಆಗುವುದಿಲ್ಲ. ಯಾವಾಗ ನಾವು ಜ್ಞಾನಕ್ಕೆ ತೆಗೆದುಕೋಬೇಕು, ಇದು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನ, ಇದು ದೇವರಿಗೆ ಇಷ್ಟ ಇದೆಯಾ ಕಾರ್ಯ, ದೇವರಿಗೆ ಇಷ್ಟವಾದ ನುಡಿಗಳು, ದೇವರಿಗೆ ಇಷ್ಟವಾದ ಮಾತುಗಳು, ದೇವರಿಗೆ ಇಷ್ಟವಾದ ಕಾರ್ಯಗಳು, ದೇವರಿಗೆ ಇಷ್ಟವಾದ ಒಂದು ಕೆಲಸಗಳು. ಹಲ್ಲೆಲೂಯಾ. ಇದನ್ನ ಯಾರು ಸರಿ ತಪ್ಪನ್ನ ವಿಮರ್ಶನೆ ಮಾಡಿಕೊಂಡು ನಾವು ಇದು ಸರಿಯಾಗಿ ನಡೀತಾ ಇದ್ದೇವೆ. ಹಲ್ಲೆಲೂಯಾ. ಈ ಗ್ರಂಥದಲ್ಲಿ ಹೇಳ್ತಾ ಇದೆ, ಈ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ, ಇದು ಯಾರಿಗಿರ್ಬೋದು ಎಂಬುದಾಗಿ ಪ್ರತಿ ಒಬ್ಬರು ಅವರವರು ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಈ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೀನಿ ಅಂತಂದ್ರೆ, ಸ್ವಾಮಿ ದೇವರೇ ಇದರಲ್ಲಿ ನಾನು ಪಾಸ್ ಆದ್ಯಪ್ಪ, ಇದರಲ್ಲಿ ನಾನು ನಡೀತಾ ಇದ್ದೇನೆ ಸ್ವಾಮಿ, ಇನ್ನು ಮುಂದೆ ನೀನು ಮುಂದೆ ನಡೆಸುವಾಗ ನೀನು ದೇವರೇ, ನನ್ನ ಬಲ ಸಾಲದು ದೇವರೇ, ಸ್ತೋತ್ರ, ಹಲ್ಲೆಲೂಯಾ ಎಂಬುದಾಗಿ ನಮ್ಮನ್ನು ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ತಾನೇ ಮನಮರುಗುವ ದೇವರು ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿ ಆಶೀರ್ವಾದ ಒಂದು ಮಾರ್ಗವನ್ನು ತೋರಿಸೋರಾಗಿದ್ದಾರೆ. ಹಲ್ಲೆಲೂಯಾ. ಹಾಗೆ ಇನ್ನು ಕೆಳಗೆ, ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಚದುರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳ ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು. ಇವೆಲ್ಲ ಅನುಭವಕ್ಕೆ ಬಂದ ಮೇಲೆ, ಅಯ್ಯೋ ನಾನು ತಪ್ಪು ಮಾಡಿದ್ದೆ, ನಾನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನಾನು ಈ ಲೋಕದ ದಾರಿಯನ್ನು ಹುಡುಕಿಕೊಂಡು ಹೋಗುತ್ತಾ ಇದ್ದೇನೆ, ಪರಲೋಕ ದಾರಿಯನ್ನು ಮರೆತು ಬಿಟ್ಟಿದ್ದೇನೆ ಎಂಬುದಾಗಿ ನಮಗೆ ನೆನಪಿಗೆ ಬಂದಾಗ ನಾವೇನ್ ಮಾಡ್ಬೇಕು? ಮಾರ್ಗವನ್ನ ಚೇಂಜ್ ಮಾಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಈ ಭೂಮಿ ಮೇಲೆ ಎಲ್ಲರೂ ಪಾಪ ಮಾಡಿದವ್ರೆ, ಯಾರು ಪರಿಶುದ್ಧರಿಲ್ಲ. ಪರಿಶುದ್ಧರು ಎಂಬುದಾಗಿ ನಾವು ಮಾತನಾಡ್ಬೇಕಾದ್ರೆ ತಂದೆಯಾದ ದೇವರು ಯೇಸು ಸ್ವಾಮಿ ಮಾತ್ರವೇ. ಹಲ್ಲೆಲೂಯಾ. ಯಾಕಂದ್ರೆ ಅವರಿಗೆ ಶಿಲ್ಪೆಗೆ ಹಾಕಬೇಕಾದ್ರೆ ಎಲ್ಲ ಹೇಳ್ತಾರೆ, ಈತನಲ್ಲಿ ಒಂದು ತಪ್ಪುಗಳನ್ನು ನಾನು ಕಂಡುಹಿಡಿಯಲಿಲ್ಲ. ಯೇಸು ಸ್ವಾಮಿಲಿ ಒಂದು ತಪ್ಪುಗಳು ಇಲ್ಲ. ಪಿಲಾತನು ಹೇಳ್ತಾನೆ, ಈತನನ್ನು ಒಂದು ಚೆಡಿಯೆಟ್ಟು ಹೊಡೆದು ಬಿಟ್ಟು ಆತನ ಬಿಟ್ಟು ಬಿಡೋಣ. ಹಲ್ಲೆಲೂಯಾ. ಅವಾಗ ಆ ದೇಶದ ಜನ ಹೇಳ್ತಾರೆ ಏನಂತ, ಬರಬ್ಬನನ್ನ ಬಿಟ್ಟು ಕೊಡಿ, ಯೇಸು ಸ್ವಾಮಿಗೆ ಶಿಲ್ಬೆ ಹಾಕಿ. ಬರಬ್ಬನನ್ನ, ಕಳ್ಳನ ಬಿಟ್ಟುಕೊಡ್ರಿ, ಯೇಸು ಸ್ವಾಮಿಗೆ ಶಿಲ್ಬೆ ಹಾಕಿ. ನೋಡಿ, ಒಳ್ಳೆತನ ದೇವರು ಶಿಲ್ಬೆಗೆ ಹಾಕಿಸಿ ಮೂರನೇ ದಿವಸ ಎದ್ದು ಬಂದು ಪರಲೋಕದಲ್ಲಿ
ದೇವರು ಕೂತಿದ್ದಾರೆ ಸ್ವಾಮಿ. ನಮ್ಮನ್ನೆಲ್ಲ ಅಲ್ಲಿಗೆ ಕರೀತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಇಲ್ಲಿ ನಾವು ನೀತಿ ಮಾರ್ಗವನ್ನ ಹಿಡಿದುಕೊಂಡೇ ಹೋಗ್ಬೇಕಾಗಿದೆ. ಹಾಲೆಲೂಯ. 70 ಸಾರಿ ದೇವರು ಕ್ಷಮ ಮಾಡ್ತಾರೆ. ಆದ್ರೆ ನಾವು ಇನ್ನೂ ಕ್ಷಮ ಮಾಡ್ತಾರೆ, ಇನ್ನೂ ಕ್ಷಮ ಮಾಡ್ತಾರೆ. ನೋಡೋಣ ನೋಡೋಣ, ಮುಂದೆ ನೋಡೋಣ, ಆಮೇಲೆ ನೋಡೋಣ. ಹಾಲೆಲೂಯ. ಅಲ್ಲ, ನಮಗೆ ಅರಿವು ಬಂದಾಗ, ನಮಗೆ ಜ್ಞಾನ ಬಂದಾಗ ನಾವು ಎಚ್ಚೆತ್ತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯ. ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡ್ಬೇಕು ಇದೇ ರೀತಿಯಾಗಿ. ಅಯ್ಯೋ ಮಕ್ಕಳ, ನಾವು ಈಗ ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ಈ ತರ ವಚನಗಳು ಹೇಳ್ತಾ ಇದೆಯಲ್ಲ, ಅಯ್ಯೋ ನೀನು ಈಗ ಈ ದಾರಿ ತಪ್ಪಿ ಹೋಗಿದ್ಯಲ್ಲಪ್ಪ, ನೀನು ಬೇಡ, ನೀನು ಈ ರೀತಿ ಬೇಡ, ಇಷ್ಟು ವರ್ಷ ನೀನೇನೋ ನಮ್ಗೆ ಗೊತ್ತಿಲ್ಲ ಮಾಡ್ಬಿಟ್ವಿ, ಇನ್ನು ಮುಂದೆ ನಾವು ಕರ್ತನ ಕಡೆಗೆ ತಿರುಗಿ ಬಿಡೋಣ, ದೇವರ ಹೆಸರಿನಲ್ಲಿ ಬದುಕೋಣ, ಆಲಯಕ್ಕೆ ಹೋಗಿ ವಾಕ್ಯವನ್ನು ಕೇಳೋಣ, ಪ್ರಾರ್ಥನೆ ಮಾಡೋಣ, ಪ್ರತಿ ದಿವಸ ಕುಟುಂಬವನ್ನ ಕಟ್ಟೋಣ, ಕುಟುಂಬ ಪ್ರಾರ್ಥನೆ ಮಾಡೋಣ, ಅಕ್ಕಪಕ್ಕದ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಅವ್ರಿಗೆಲ್ಲರಿಗೂ ದೇವರು ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಎಂಬುದಾಗಿ ದೇವರ ಮಕ್ಕಳಿಗೆ ಬರಬೇಕು ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯ. ನನ್ನ ಕುಟುಂಬಕ್ಕೆ ಮಾತ್ರ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದಲ್ಲ, ನೀವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅದಕ್ಕೆ ದೇವರು ದೇಶದಲ್ಲಿ ಹೋಗ್ರಿ, ಎಲ್ಲ ಕಡೆ ಸುವಾರ್ತೆ ಸಾರಿ, ಕಷ್ಟ ದುಃಖ ರೋಗದ ಸಮಸ್ಯೆ ಎಲ್ಲರಿಗೂ ಬಿಡುಗಡೆ ಮಾಡ್ರಿ. ನೀವು ಹೋಗಿ ನನ್ನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ರಿ, ನಾನು ಬಿಡಿಸ್ತೇನೆ ಎಂಬುದಾಗಿ ದೇವರು. ಹಾಲೆಲೂಯ. ನಿಮ್ಮನ್ನ ನೀವು ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ರಿ ಅಂತ ದೇವರು ಎಲ್ಲೂ ಬರ್ತಿಲ್ಲ. ಅದಕ್ಕೆ ನಾವು ಇತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನನ್ನ ಕುಟುಂಬ ದೇವರು ಕಟ್ಟವರಾಗಿದ್ದಾರೆ. ಇನ್ನೊಬ್ಬರಿಗೆ ಅನ್ನಪಾನ ಇಲ್ಲ, ಅನ್ನಪಾನಗಳು ಒಟ್ಟಿಗೆ ಊಟಕ್ಕೆ ಕಷ್ಟವಾಗಿದೆ ಅಂತ ಎಂಬುದಾಗಿ ನಾವು ಒಂದು ಊಟ ಕೊಡಬೇಕು. ಹಾಲೆಲೂಯ. ಒಂದು ಲೋಟ ನೀರು ಕೊಟ್ರೆ ಆ ಪ್ರತಿಫಲ ತಪ್ಪುವುದೇ ಇಲ್ಲ ಅಂತ ದೇವರು ಹೇಳ್ತಾರೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಹಾಲೆಲೂಯ. ಇದಕ್ಕಾಗಿ ದೇವರು ಕರೆದಿದ್ದಾರೆ, ಅವರ ಮಾರ್ಗದಲ್ಲಿ ನಡೆಯಕ್ಕೋಸ್ಕರ ಕರೆದಿದ್ದಾರೆ. ಅವರ ಮಾರ್ಗವೇ ನೀತಿ ಮಾರ್ಗ, ಅವರ ಮಾರ್ಗವೇ ಒಳ್ಳೆ ಮಾರ್ಗವಾಗಿದೆ. ಆ ಮಾರ್ಗವು ಹಿಡಿದುಕೊಂಡ್ರೆ ಪರಲೋಕಕ್ಕೆ ಒಂದೇ ಒಂದು ದಾರಿ, ಒಳ್ಳೆ ಮಾರ್ಗ. ಅದಕ್ಕೆ ಸ್ವಾಮಿ ಹೇಳ್ತಾರಲ್ಲ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಹೋಗಲ್ಲ ಅಲ್ರಿ. ಹಾಲೆಲೂಯ. ಯಾಕೆ ಮಾತು ಹೇಳ್ತಾರೆ? ನಾನೇ ಬಾಗಿಲು, ಈ ಮನೆಗೆ ನಾನೇ ಬಾಗಿಲಾಗಿದ್ದೇನೆ, ನನ್ನ ಮುಖಾಂತರವೇ ನೀವು ಒಳಗೆ ಹೋಗ್ಬೇಕಂತಾರೆ. ಬೇರೆ ಮಾರ್ಗನೇ ಇಲ್ಲ. ಹಾಗಾಗಿ ದೇವರ ವಾಕ್ಯವನ್ನ ನಾವು ಧ್ಯಾನಿಸ್ತಾ ಕೆಳಗಡೆ ಇದೆ ಆ ವಾಕ್ಯವನ್ನು ತಿರುಗಿ ಬಂದು ನಾನು ನೋಡಿ, ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ. ನೋಡಿ, ಇದೆಲ್ಲ ಮೇಲ್ಗಡೆ ಹೇಳ್ಕೊಂಡ್ಬಂದ್ರು ದೇವರು, ಕೆಳಗೆ ನೀವು ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ, ನಿಮ್ಮನ್ನು ಕನಿಕರಿಸಿ, ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವೆನು. ಈ ಲೋಕದ ವೈಭವ ಜಂಜಾಟಕ್ಕೆ ಒಳಗಾಗಿ ನಾವು ಅನೇಕ ಕಷ್ಟಗಳು, ದುಃಖಗಳು, ಸಮಸ್ಯೆಗಳು, ವೇದನೆಗಳು ಸಿಕ್ಕಾಕೊಂಡಾಗ ನಾವು ಇವೆಲ್ಲ ತಪ್ಪಿಸಿಕೊಳ್ಳಕ್ಕೆ ಬೇರೆ ಎಲ್ಲೋ ಓಡೋಗ್ತೀವಿ. ಇದೆಲ್ಲವನ್ನು ಕಷ್ಟದಿಂದ ಬಿಡಿಸಿ ದೇವರು ಚದುರಿಸಿರುವ ಎಲ್ಲವನ್ನು ಕೂಡಿಸಿ ತಂದು ಮತ್ತೆ ಒಟ್ಟು ಕೂಡಿಸ್ತಾರೆ. ಇದು ದೇವರಿಗೆ ಮಾತ್ರ ಸಾಧ್ಯ, ಮನುಷ್ಯನ ಕೈಯಲ್ಲಿ ಆಗುವುದಿಲ್ಲ. ಹಾಲೆಲೂಯ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸ್ವಲ್ಪ ಇವತ್ತು ವಾಕ್ಯ ಮುಂದೆ ಹೋಗಿದೆ, ಹಾಗಾಗಿ ಕಣ್ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆ ಆಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ನಿಮ್ಮ ಕಳೆದುಸ್ತೀನಿ. ಯೇಸು ನಾಮದಲ್ಲಿ ಬೇಡುವಂತೆ ಜೀವನ ತಂದೆ. ಪ್ರೈಸ್ ಗಾಡ್. ದೇವರೆಲ್ಲ ಆಶೀರ್ವದಿಸಲಿ. ಆಮೆನ್.